ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಂಗಳವಾರ ಸಂಜೆ ವ್ಲಾಗ್ ಇದು. ನಾನು ಇವತ್ತು ಸಂಜೆಯಿಂದ ಏನೇನೆಲ್ಲ ಮಾಡಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಹಾಗೆ ಸ್ಕಿಪ್ ಮಾಡಿದೆ ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್. ನಾನು ಮಾರ್ಕೆಟ್ ಇವತ್ತು ಮಂಗಳವಾರ ಆಗಿರೋದ್ರಿಂದ ಸಂತೆ ಇತ್ತು. ಸಂತೆಯಲ್ಲೆಲ್ಲ ಇದೆಲ್ಲ ತಗೊಂಡು ಏನೇನು ತಗೊಬಂದಿದ್ದೆ, ಹೆಸರು ಕಾಳು, ಬಟಾಣಿ ಎಲ್ಲನೂ ತಗೊಬಂದಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ನೋಡಿ, ಈ ರೀತಿ ಸ್ಟೋರ್ ಮಾಡೋದ್ರಿಂದ ಅದರದ್ದು ತೊಟ್ಟೆ ಏನಿದೆಯಲ್ಲ ಅದನ್ನೆಲ್ಲ ಬಿಡಿಸಿ ಈ ಥರ ಬಾಕ್ಸ್ ಸ್ಟೋರ್ ಮಾಡೋದ್ರಿಂದ ವಾರಗಟ್ಟಲೆ ಇಟ್ಕೋಬೋದು ಫ್ರೆಂಡ್ಸ್. ಹಾಗಲಕಾಯಿ, ಆಲೂಗೆಡ್ಡೆ ಮತ್ತು ಎಲೆಕೋಸು, ನಮಗೆ ಮನೆಗೆ ಏನೇನು ಬೇಕೋ ಎಲ್ಲ ತಗೊಂಡು ಮತ್ತು ಸೋಪ್ ಎಲ್ಲನೂ. ಹಾಗಲಕಾಯಿನ ಈ ರೀತಿ ಕಟ್ ಮಾಡೋದ್ರಿಂದ ಇದು 15 ದಿನ ಇಡ್ಬೋದು ಫ್ರೆಂಡ್ಸ್. ನೋಡಿ, ಈ ರೀತಿ ತುಂಬ ಫ್ರೆಶ್ ಆಗಿ ಇರುತ್ತೆ. ಈ ರೀತಿ ಕಟ್ ಮಾಡೋದ್ರಿಂದ 15 ದಿನ ಅಥವಾ ಒಂದು ವಾರ ಅಷ್ಟು ಬರುತ್ತೆ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಈ ರೀತಿ ಕಟ್ ಮಾಡಿ ಬಾಕ್ಸ್ಗೆ ಇಡೋದ್ರಿಂದ ವಾರಗಟ್ಟಲೆ ಇಡ್ಬೋದು ಫ್ರೆಂಡ್ಸ್. ಮತ್ತು ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದು ಒಂದು ಟೀ ಮಾಡಿ ಕುಡಿಯೋಣ ಅಂತ ಟೀ ಮಾಡ್ತಾಯಿದ್ದೀನಿ. ಹಾಲನ್ನು ಡೈರಿಲಿ ಹಾಕ್ಸ್ಕೊಳ್ಳೋದು, ಅದರಲ್ಲಿ ಕೆನೆ ಬರುತ್ತೆ. ನಾನು ಕೆನೆ ಎಲ್ಲ ತೆಗೆದು ನೋಡಿ, ಈ ರೀತಿ ಕೆನೆ ತೆಗೆದು ಒಂದು ಬಾಕ್ಸ್ಗೆ ಸ್ಟೋರ್ ಮಾಡಿ ಇಡ್ತಾಯಿದ್ದೀನಿ ಫ್ರೆಂಡ್ಸ್. ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಡೋದ್ರಿಂದ ನಾವು ಕೆನೆ ಮಾಡ್ಕೋಬೋದು. ಕೆನೆಯಿಂದ ಬೆಣ್ಣೆ ಮಾಡ್ಕೋಬೋದು, ತುಪ್ಪ ಮಾಡ್ಕೋಬೋದು, ಮತ್ತು ಹಾಲು ಸಹ ಕುಡಿಬೋದು, ಮತ್ತು ಮೊಸರು ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಸೊಸೈಟಿ ಅಂದರೆ ಡೈರಿಯಿಂದ ತಗೊಬಂದರೆ ಈ ರೀತಿ ಮಾಡ್ಕೋಬೋದು. ನಾನಿಲ್ಲಿ ಬೆಲ್ಲದ ಟೀ ಮಾಡ್ಕೊತಾ ಇದ್ದೀನಿ. ಬೆಲ್ಲದ ಟೀ ಕುಡಿಯೋದ್ರಿಂದ ತುಂಬಾ ಹೆಲ್ತ್ಗೆ ಒಳ್ಳೆಯದು. ಆದಷ್ಟು ಕಡಿಮೆ ಸ್ವೀಟ್ ಕಡಿಮೆ ತಿನ್ನೋದ್ರಿಂದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ನಾನಂತೂ ಬೆಲ್ಲದ ಟೀಯನ್ನೇ ಕುಡಿಯೋದು. ನಾವು ಟೀ ಎಲ್ಲ ಕುಡಿದ್ಬಿಟ್ಟು ನಾನು ಸಂಜೆ ಪೂಜೆ ಇಟ್ಕೊಂಡಿದ್ದೆ. ಸಂಜೆ ಪೂಜೆ ಮಾಡೋಣ ಅಂತ ಸಂಜೆಗೆ ಇಟ್ಕೊಬಿಟ್ಟಿದ್ದೆ. ಮಧ್ಯಾಹ್ನನೇ ಎಲ್ಲ ಕೆಲಸ ಮುಗಿಸಿ ಮಾರ್ಕೆಟ್ಗೆ ಹೋಗಿದ್ದೆ. ಮನೆಯೆಲ್ಲ ಕಸ ಗುಡಿಸಿ ಎಲ್ಲನೂ ನೀಟಾಗಿ ಮಾಡಿಬಿಟ್ಟು ಮಾರ್ಕೆಟ್ಗೆ ಹೋಗಿದ್ದೆ. ಬಂದು ಮತ್ತೆ ಟಯರ್ಡ್ ಆಗುತ್ತೆ ಅಂತ ಮಧ್ಯಾಹ್ನನೇ ಎಲ್ಲನೂ ಕ್ಲೀನ್ ಮಾಡೋಗಿದೆ ಫ್ರೆಂಡ್ಸ್. ಎಲ್ಲ ಮತ್ತೆ ಬಂದು ಸ್ನಾನ ಮಾಡ್ಕೊಂಡು ಈಗ ಎಲ್ಲ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಈಗ ಹೊಸ್ಲೆಲ್ಲ ತೊಳೆದು ಅರಿಶಿನ ಎಲ್ಲ ಹಾಕ್ಕೊಂಡು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬಾ ಈ ರೀತಿ ಮಾಡೋದ್ರಿಂದ ತುಂಬ ಖುಷಿ ಆಗುತ್ತೆ. ಮತ್ತು ನಾನು ಯಾವಾಗಲೂ ಆಲ್ಮೋಸ್ಟ್ ಬೆಳಗ್ಗೆನೇ ಮಾಡಿರ್ತೀನಿ, ಆದರೆ ಸ್ವಲ್ಪ ಹುಷಾರಿಲ್ಲ ಅಂತ ಅಂದರೆ ಈ ಥರ ಸಂಜೆ ಟೈಮ್ ಮಾಡ್ತೀನಿ. ಆದರೂ ಕೂಡ ಸಂಜೆ ಟೈಮ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸಂಜೆ ಟೈಮ್ ದೀಪ ಹಚ್ಚೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವೆಲ್ಲ ಯಾವ ರೀತಿ ಮಾಡ್ತೀರಾ, ಪೂಜೆ ಮಾಡ್ತೀರಾ, ಮತ್ತು ಯಾವ ಟೈಮ್ಗೆ ಪೂಜೆ ಮಾಡ್ತೀರಾ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನನಗೂ ಕೂಡ ಗೊತ್ತಾಗುತ್ತೆ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ರೀತಿ ರಂಗೋಲಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಲ್ವಾ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ನೋಡಿ, ಈ ರೀತಿ ಹಾಕೋದ್ರಿಂದ, ಹಾಕಿ ಪೂಜೆ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ಇಲ್ಲಿ ನಾನು ಧೂಪ ಹಾಕಬೇಕಂತಂದರೆ ನಮ್ಮ ಮನೆಯಲ್ಲಿ ಒಲೆ ಏನೂ ಇಲ್ಲ, ಸೋಲಾರ್ ನೀರಲ್ಲಿ ಸ್ನಾನ ಮಾಡೋದು. ಅದಕ್ಕೆ ಅಂತಲೇ ನಾನಿಲ್ಲಿ ಕಾಯ್ದು ಚಿಪ್ಪು ಇರುತ್ತಲ್ಲ, ಆ ಕಾಯಿ ಚಿಪ್ಪನ್ನ ಈ ಥರ ಕಾಯಿಸ್ಕೊಂಡು ಕೆಂಡ ಮಾಡ್ಕೊತೀನಿ ಫ್ರೆಂಡ್ಸ್. ಕೆಂಡ ಮಾಡ್ಕೊಂಡು ಈ ರೀತಿ ಧೂಪ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮನೆಯೆಲ್ಲ ಘಮ ಘಮ ಅಂತಿರುತ್ತೆ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.